ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ಆಲ್ರೆಡಿ ಟೈಮ್ ಬಂದು 9:43 ಆಗಿದೆ. ಸೊ ಇವಾಗ ನಾವು ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಎಲ್ಲ ಹೇಳ್ತೀನಿ ಗೈಸ್. ಸಡನ್ ಪ್ಲ್ಯಾನ್ ಆಗಿದ್ದು. ಸೊ ಬೇಕ್ರಿ ಹತ್ರ ಹಾಕಿದ್ದೀವಿ, ಇಲ್ಲೇ ನಿಯರ್ ಸ್ವಲ್ಪ ಏನಾದರೂ ತಿಂಡಿ ತೊಗೊಂಡೋಗೋಣ ಅಂತ. ಸೊ ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಇಯರ್ ಎಂಡಿಂಗ್ ಬಂದೇ ಬಿಡ್ತು. ಸೊ ಹಂಗಾಗ್ಬಿಟ್ಟು ಈ ಪ್ಲೇಸ್ಗೆ ಹೋಗಲೇಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ಸಂತು, ಲಿರಿಷಾ, ಹಾಗೆ ನಮ್ಮ ಅಜ್ಜಿ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಎಲ್ಲ ತೋರಿಸ್ತೀನಿ. ಸೊ ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಜೊತೆ. ಇಯರ್ ಎಂಡಿಂಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಊಟ ಮಾಡಿಲ್ಲ, ಮಾಡಬೇಕು. ಇಲ್ಲಿ ನಿಯರ್ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತೀವಿ ಏನು ಎಲ್ಲ ತೋರಿಸ್ತೀನಿ ಗೈಸ್. ಚಿನ್ನು ತಗೊಂಡ್ರದು ತಿಂಡಿ ನೀನು ಟ್ರಿಪ್ ಹೋಗೋಕ್ಕೆ? ಇವಾಗಿನ ಎದ್ದಿದ್ದಾಳೆ, ಸೊ ಹಂಗಾಗಿ ಮೂಡಿಲ್ಲ ಮಗುಗೆ. ಹೇಳ್ ಚಿನ್ನಿ ಅದೇನು ಅಂತ. ಚಿನ್ನಿ ನಿನ್ನ ಎಲ್ಲ ಕೇಳ್ತಾರೆ ಗೊತ್ತಾ? ಬಸ್ಸಲ್ಲಿ ಯಾರೋ ಒಬ್ರು ಸಿಕ್ಬಿಟ್ಟು ನಿನ್ನ ಕೇಳಿದ್ರು, ಲಿರಿಷಾ ಅಂದ್ರೆ ಮೈ ಫೇವ್ರೆಟ್ ಅಂತ, ಗೊತ್ತಾ? ಥ್ಯಾಂಕ್ಸ್ ಹೇಳು ಅವ್ರಿಗೆ. ಅವ್ರು ಪ್ರತಿಯೊಂದು ವ್ಲಾಗ್ನೂ ಸಹ ನೋಡ್ತಾರಂತೆ ನಮ್ದು. ಹೇಳು ಚಿನ್ನಿ. ವಾಪಸ್ ಇಸ್ಕೊಂತೀನಿ ಎಲ್ಲನ ಮಾತಾಡಿಲ್ಲ ಅಂದ್ರೆ. ಸೈಲೆಂಟ್ ಕಿಲ್ಲರ್ ನಮ್ಮನೆ, ಸೈಲೆಂಟ್ ಕಿಲ್ಲರ್. ಹೇಳಮ್ಮ ಚಿನ್ನು. ಹುಷಾರಿಲ್ಲ ಅಂದ್ರೂ ನಿನ್ನ ತೋರಿಸ್ತಿದ್ದೀನಿ ತಾನೆ, ಹೇಳ್ಬೇಕು. ಬೇಗ ಹೇಳ್ಬೇಕು. ಹೇಳು ಚಿನ್ನು. ಓಕೆ ಬಿಡು, ನಿನ್ ಜೊತೆ ಟು. ಓಕೆ ಗೈಸ್, ಇವಾಗ ಹೋಗ್ತಾ ಇದೀವಿ ಟ್ರಿಪ್ಗೆ. ಯಾವ ಕಡೆ ಏನು ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ. ಸಡನ್ ಟ್ರಿಪ್ಪು, ಎಲ್ಲ ಫ್ರೀ ಇದ್ರು. ಸೊ ಹಂಗಾಗ್ಬಿಟ್ಟು ಸಡನ್ನಾಗಿ ಟ್ರಿಪ್ ಹೋಗ್ತಾ ಇದ್ದೀವಿ ಇವಾಗ ಹೊರಟು. ಇವರು 2 ದಿನ ಫ್ರೀ ಇದ್ದಾರೆ, ಹಂಗಾಗ್ಬಿಟ್ಟು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೈಟ್ ಔಟಿಂಗ್ ಟ್ರಿಪ್, ಶಾರ್ಟ್ ಟ್ರಿಪ್. ಈ ಪ್ಲೇಸ್ನ ನಿಮಗೆ ನೋಡ್ತಾ ಇದ್ರೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಸಂತು ಎಲ್ಲಿ ಹೋಗ್ತಾ ಇದೀವಿ? ಅರುಣಾಚಲ ಪ್ರದೇಶ ಬಿಟ್ಟು ಈಗ ಲಡಾಖ್ ಕಡೆಗೆ ಪ್ರಯಾಣ ಬಳಸಿದ್ದೀವಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ರೋಡ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗೋದು. ಕರೆಕ್ಟಾಗಿ ನನ್ನ ವ್ಲಾಗ್ನ ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಡ್ ಬಂದಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ತುಂಬ ಇಷ್ಟವಾದ ಮೈ ಫೇವ್ರೆಟ್ ಪ್ಲೇಸ್ ಅಲ್ವಾ ರೀ? ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಇಲ್ಲ ಈ ಪ್ಲೇಸು, ಬಟ್ ನನಗೆ ಮಾತ್ರ ತುಂಬ ಫೇವ್ರೆಟ್ ಪ್ಲೇಸ್ ಇದು. ಸೊ ಹಂಗಾಗಿ ನಾನು ಹೋಗಲೇಬೇಕು ಈ ವರ್ಷ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ವಾ? ಏನು ಅನಿಸುತ್ತೆ? ಅರ್ಧ ಗಂಟೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ಯಾ? ಇವಾಗಂತೂ ಏನಂತಾರೆ, ಯಾವಾಗ ಅಂದ್ರೆ ಅವಾಗ ಕಾರ್ ಎತ್ಕೊಂಡು ಸುಮ್ಕೋತಾ ಇರೋದೇ ಕೆಲಸ. ಎಲ್ಲಂದ್ರೆ ಅಲ್ಲಿ, ಅದಕ್ಕೆ ಕರ್ಕೊಂಡು ಕೇಳಿಸಲ್ಲ, ಜೋರಾಗಿ ಮಾತಾಡ್ಬೇಕು. ಹೋಗ್ಬೇಕು ಅಂತ ಕಾರ್ ಎತ್ಕೊಂಡ್ ಬರ್ತಾ ಇರೋದು ಅಷ್ಟೇ. ಅಜ್ಜಿನೂ ಗೊತ್ತಾಯ್ತು ಅರುಣಾಚಲ ಪ್ರದೇಶಕ್ಕೆ. ಅಜ್ಜಿ ಕಾಶಿ ವಿಶ್ವನಾಥನ್ ನೋಡ್ಬೇಕಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಅರ್ಕೆ ಹೊತ್ಕೊಂಡಿತ್ತಂತೆ ಗಾಯ್ಸ್. ಸೊ ಅದಕ್ಕಾಗಿ ಹೋಗ್ತಾ ಇದ್ದೀವಿ. ಇಷ್ಟು ಸಡನ್ ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ. ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ, ರೋಡ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಓಕೆ ಗೈಸ್, ಗೆಸ್ ಮಾಡಿ. ನಮ್ಮ ಬ್ಯೂಟಿಫುಲ್ ಪ್ಲೇಸ್ ಬಂದು ನಮ್ಮೂರು. ನನಗೆ ಯಾವಾಗಲೂ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ ನಮ್ಮೂರೇ ಆಗಿರುತ್ತೆ. ಸೊ ನಾನು ಇದನ್ನೇ ಹೇಳ್ತಿದ್ದು, ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಸಾರಿ ನಿಮಗೆಲ್ಲ ಪ್ರ್ಯಾಂಕ್ ಮಾಡಿದೆ. ಸೊ ಬಂದ್ವಿ ನೈಟೇ ಏನಕ್ಕೆ ಅಷ್ಟು ಅರ್ಜೆಂಟಾಗಿ ಬಂದ್ವಿ ಅಂದರೆ, ಸೊ ನಮ್ಮೂರಲ್ಲಿ ಇವತ್ತು ನಾಗರಹಬ್ಬ ಇದೆ. ಸೊ ಹಂಗಾಗ್ಬಿಟ್ಟು ಅಮ್ಮ ಕಾಲ್ ಮಾಡಿದರು, ಬನ್ನಿ ಈ ಹಬ್ಬದ್ದು ಮಿಸ್ ಮಾಡೋಂಗಿಲ್ಲ. ನಾಗರಹಬ್ಬ ಯಾವುದೇ ಹಬ್ಬ ಮಿಸ್ ಮಾಡಿದ್ರು ನಮ್ಮಲ್ಲಿ ನಾಗರಹಬ್ಬ ಮಿಸ್ ಮಾಡೋಂಗಿಲ್ಲ. ಸೊ ಹಂಗಾಗ್ಬಿಟ್ಟು ಬಂದ್ವಿ ನೈಟೇನೆ. ಹಾಗೆ ಚಿಕ್ಕದಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಪ್ರ್ಯಾಂಕ್ ಮಾಡಿದೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ನೋಡಿ ಹಳ್ಳಿ ವೈಬ್ಸ್ ಯಾವ ಥರ ಇದೆ ಅಂತ. ಹಾಗೆ ವಾಕಿಂಗ್ ಬಂದೆ. ಸೊ ನಿಮ್ಮ ಜೊತೆ ಮಾತುಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾಗರಹಬ್ಬ ಇದೆ. ಎಲ್ಲ ನಾಗರಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಅಮ್ಮ. ಸೊ ಹಾಗೆ ಒಂದು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಡಿಕೆ ತೋಟದ ಕಡೆ ಬಂದೆ. ಸೊ ಇಷ್ಟ ಗೈಸ್, ಇದೇ ನಮ್ಮ ಶಾರ್ಟ್ ಟ್ರಿಪ್ ಆ್ಯಂಡ್ ಲಾಂಗ್ ಟ್ರಿಪ್ ಅಂದರೆ ಇದೇನೆ.
ಸೊ ಲಿರಿಷನು ಎದ್ದು ಇವಾಗ ಆಟ ಆಡ್ತಾ ಇದ್ಲು. ಸೊ ನಾನು ಹಂಗೆ ಹೇಳಿದ್ನಲ್ಲ ವಾಕಿಂಗ್ ಬಂದೆ ಅಂತ ಹೇಳ್ಬಿಟ್ಟು ಸೊ ಬಂದಿದ್ದೀನಿ. ಹಾಗೆ ಸ್ವಲ್ಪ ಓಡಾಡಿಕೊಂಡು ಮನೆ ಹತ್ರ ಹೋಗೋದು. ಸೊ ಮಾರ್ನಿಂಗ್ ಅಂತೂ ಇಲ್ಲಿ ಬೇಗ ಎದ್ದೊಳಕ್ಕೆ ಆಗಲ್ಲ ಗೈಸ್, ಯಾಕಂದರೆ ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ನಮ್ಮ ಮನೆ ಬೇರೆ ಫುಲ್ಲು ಅಂದರೆ ತೆಂಗಿನ ತೋಟದ ಮಧ್ಯದಲ್ಲಿ ಇರೋದ್ರಿಂದ ಸಿಕ್ಕಾಬಟ್ಟೆ ಏನಂತಾರೆ ಚಳಿ ಜಾಸ್ತಿ. ಸೊ ಹಂಗಾಗ್ಬಿಟ್ಟು ಬೇಗ ಎದ್ದೊಳಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಎದ್ದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಏನು ಅನ್ನೋದೆಲ್ಲ ಪ್ರತಿಯೊಂದು ಹೇಳ್ತೀನಿ ಬನ್ನಿ. ನೋಡೋಣ ಏನೇನು ಮಾಡ್ತವ್ರೆ ನಮ್ಮಮ್ಮ, ಹೆಂಗಿರುತ್ತೆ ಹಬ್ಬ, ನಮ್ಮ ಕಡೆ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದು ಪ್ರತಿಯೊಂದು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಏನಿದು ಇಷ್ಟು ಬ್ಯೂಟಿಫುಲ್ ವ್ಯೂ ಅಂತ ನೋಡ್ತಾ ಇದ್ದೀರಾ? ಸೊ ಇದು ಬೇರೆ ಎಲ್ಲೂ ಅಲ್ಲ, ಇದು ನಮ್ಮಮ್ಮ ಮನೆ ಮುಂದೆನೆ ಈ ವ್ಯೂನ ನಾವು ನೋಡ್ತಾ ಇರೋದು. ಯಾಕಂದ್ರೆ ನಮ್ದು ಮನೆ ಇರೋದೇ ತೆಂಗಿನ ಗಿಡಗಳ ಏನಂತಾರೆ ಮಧ್ಯೆ. ಸೊ ಹಂಗಾಗ್ಬಿಟ್ಟು ಈ ಬ್ಯೂಟಿಫುಲ್ ವ್ಯೂನ ಹಾಗೆ ನಿಮ್ಗೂ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದೀನಿ. ಸೊ ಬೆಳಗ್ಗೆನೆ ಇದ್ದು ಅಮ್ಮ ಮನೆಗೆ ಬಂದ್ರೆ ಇನ್ನೇನು ಕೆಲಸ ಇರಲ್ಲ, ಹಾಗೆ ಟೆನ್ಷನ್ ಸಹ ಇರಲ್ಲ. ಹಾಗಾಗಿ ಇದು ನಂಡೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಇವತ್ತಿನ ದಿನ ಹೇಳ್ಬೇಕಂದ್ರೆ. ಬೆಳಗ್ಗೆನೆ ಎದ್ದು ಯಾವುದೇ ಆದಂತ ಟೆನ್ಷನ್ ಇರೋದಿಲ್ಲ. ಮಕ್ಳಿಗೆ ಟಿಫನ್ ಪ್ಯಾಕ್ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಯಾವುದೇ ಆದಂತ ಟೆನ್ಷನ್ ಇಲ್ಲ. ಸೊ ಪೀಸ್ಫುಲ್ ಆಗಿ ಈ ದಿನನ ಕಳೆದಿದ್ದೀನಿ ಅಂದ್ರೆ ಅದು ನಮ್ಮೂರಲ್ಲಿ ಮಾತ್ರ. ಯಾಕಂದ್ರೆ ಅಮ್ಮ ಇರ್ತಾರಲ್ವಾ, ಯಾವ ಟೆನ್ಷನ್ ಸಹ ಇರಲ್ಲ. ಹಾಗಾಗಿ ವಾಕ್ ಮಾಡ್ತಾ ಹಾಗೆ ಪೀಸ್ಫುಲ್ ಆಗಿ ಎಂಜಾಯ್ ಮಾಡಿದೆ. ತುಪ್ಪ ಚಟ್ನಿ ಬೇಕಂತೆ, ತುಪ್ಪ ಎದ್ಗಂಡೆ ಚಟ್ನಿ ನೋಡಿ, ಈ ತರ ಕಾಂಬಿನೇಷನ್ ನನ್ನ ಮಗಳು. ಹೆಂಗೈತೆ ಚಿನ್ನು? ಚೂಪರಾ? ಸೂಪರ್ ಐತೆ ಅಲ್ಲ? ಚಪಾತಿಗೆ ತುಪ್ಪ ಚಟ್ನಿ ಕಾಂಬಿನೇಷನ್ ಸೂಪರ್ ಅಮ್ಮ. ಮಜ್ಜಿದ್ ಆಲ್ರೆಡಿನೇ ಫಿನಿಶ್ ಆಗೇ ಹೋಯ್ತು. ಹಾಯ್ ಮಾಡಪ್ಪಾಜಿ. ಹಾಯ್ ಮಾಡು. ಇವಾಗ ಏನಕ್ಕೆ ತಂದಿರೋದು ಅದನ್ನ? ಏನಕ್ಕೆ ಅಂದ್ರೆ ಸಾರು ಮಾಡಕ್ಕೆ ಹಸಿಕ ಪದಾರ್ಥ ಮಾಡಿ ಮುದ್ದೆ ಮಾಡಿ ಉಣ್ಣಕ್ಕೆ. ಹಂಗಂತೆ. ಇದು ಒಂದೇನ ಸಿಕ್ಕಿದ್ದು? ಅಯ್ಯೋ ಅದು ಒಂದೇ ಕನ್ನಡಮ್ಮ, ಈಗ ಸೂನಿದ ಸಿಗಲ್ಲ. ಹೌದಾ? ಸಿಗಲ್ಲ. ನೋಡಿ ನಾನು ಹೇಳಿದ್ನಲ್ಲ ನಾಗರಬ್ಬ ಮಾಡಕ್ಕೆ ಹಳಸಿನ್ಕಾಯಿ ತಗೊಂಬಂತು. ನಾನು ಒಂದ್ 2 ತತ್ತದೆ ಅಂತ ನೋಡ್ತಾ ಇದ್ರೆ ಇದು ಒಂದೇ ಒಂದ್ ತಗೊಂಬಂದೈತೆ. ನೋಡಿ ಇವ್ರು ಬ್ಯಾಟಿಂಗ್ ಮಾಡ್ತಾವ್ರೆ. ಚಕ್ಲ ಬಾಕ್ ಹಾಕೊಂಡ್ ಕುತ್ಕೊಂಡ್ಬಿಟ್ಟವ್ರೆ. ನೋಡಿ ಮಗಳು ಅಪ್ಪಂಗೆ ತುಪ್ಪ ಉಯ್ತಾವಳೆ. ತಿನ್ನು ಅಂತ ನೋಡಿ ಎಷ್ಟ್ ಚೆನ್ನಾಗಿ ನೋಡ್ಕೊಂತ ಇದೀವಿ ಅಡಿಯೋನ. ತುಪ್ಪ, ಗೊಜ್ಜು, ಚಟ್ನಿ ಅಂಡ್ ಇಲ್ಲಿಗಾಲೆ 8 ಚಪಾತಿ ತಿಂದವ್ರೆ ನೋಡಿ. ಹಬ್ಬಕ್ಕೆ ಅವರೆಕಾಯಿ, ನಮ್ಮದ್ರಲ್ಲಿ ಹೋದೆ ತೊಗರಿಕಾಯಿ ನಾವು ಮಾಡೋದೆ. ಸುಳ್ದಿ ಅಜ್ಜಿ ಏನು ಸಮಾಚಾರ? ಮಾತಾಡಜ್ಜಿ. ಹಾಂ ಏನಾರ ಮಾತಾಡು. ಏನು ಮಾಡ್ತೀಯ ಅವನ್ನೆಲ್ಲ ಸುಳ್ದು? ಸಾಂಬಾರು ನಾಗರಬ್ಬಕ್ಕೆ ಸಾಂಬಾರು ಮಾಡ್ತಾ ಇದ್ಯಾ? ಸಾಂಬಾರ್ಗೆ ಹಾಕಕ್ತಾನೆ ಇವೆಲ್ಲ ಕೆತ್ತಲ್ಸಿನ್ಕಾಯಿಗೆ ಹಾಕಕ್ತಾನೆ. ಇನ್ನೇನು ಸಮಾಚಾರ? ಏನು ಹಿಂದೆ ಇರೋ ಕೊಬ್ಬರಿ ಎಲ್ಲ ನಿನ್ನವೇನಾ? ಹಾಂ ಓನಮ್ಮ ಇದ್ಯಾಕ ಹಿಂಗೆ ಸಿಟ್ಕೊಂಡ್ ಮಾತಾಡ್ತೀಯ? ಹಾಕಿದ್ದಾರೆ ನೋಡಿ ಗೈಸ್ ನಮ್ ಗಿಡದ ಅಡಿಕೆ. ಏನ್ ಕೊಡ್ತಾರೆ? ಏನ್ ಮಾಡ್ತಿದ್ದೀರಾ ಲಿರ್ಷಾ? ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ನಾವು ಹಬ್ಬ ಮಾಡ್ತಾ ಇದ್ರೆ ಇವ್ರದ್ದು ಸಡಗರ ನೋಡ್ರಿ. ಇಲ್ಲಿ ಅದೇ ನಿಮ್ದು ಸಡಗರ ಇದು. ಅಲ್ಲಿ ನಾಗರ ಹಬ್ಬ ಮಾಡ್ತಾ ಇದ್ವಿ ನಾವು. ನನ್ನ ಮ್ಯಾಲೆ ಹಿಡ್ದು ಬಿಡ್ರಿ ಇನ್ಯಾಕತ್ತ. ನನ್ನ ಮೊಬೈಲು ನೆಂದೋಗಂಗೆ. ಹೋಗು. ನನ್ನ ಮಗಳೂ ಸಹ ಇವಾಗ ವಾಶ್ ಮಾಡ್ಬೇಕಂತೆ. ಒಂದು ನಿಮಿಷ ಇರು, ನಾನು ಆ ಕಡೆ ಹೋಗ್ತೀನಿ. ಕಾಣಿಸಲ್ಲ. ಇಲ್ಲ ಮಾಡು, ಕಾಣಿಸುತ್ತೆ. ಅವಳ ಆಸೆ ಯಾಕಿಲ್ಲ ಅಂತ ನಾನು ಕೊಡ್ಸಂತ ಏನೋ ಒಂದು ಮಾಡ್ಲಿ. 2 ನಿಮಿಷ ಆತಾ ಬಿಡು ಹೋಗ್ಲಿ. ಅವಳ ಆಸೆ ಯಾಕಿದ್ ಮಾಡ್ತ್ಯಾ? ಸಂತು ಬಿಡಿ ನೀವು.
ಕಾಲಿಗೆಲ್ಲ ಸಿಡಿತಾವ ಕಣೆ ಅವಳಿಗೆ ಅಲ್ಲಿ ಹಂಗ ವಾವ್ ಲಿರಿಷ ಸೂಪರ್. ಏನಕ್ಕೆ ವಾಶ್ ಮಾಡ್ತಾ ಇರೋದು ಇವಾಗ? ಹಳ್ಳೆಣ್ಣೆ ಹಚ್ಚ್ರಿ, ಹಳ್ಳೆಣ್ಣೆ ಹಚ್ಚಿ ವಾಶ್ ಮಾಡು. ಅಲ್ಲಿ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ರಿ, ಇಲ್ಲಿ ಅಪ್ಪ ಮಗಳು ಕಾರ್ ವಾಶ್ ಮಾಡ್ತಾವ್ರು. ಕಾರ್ ವಾಶು ನೋಡಿ, ಇಲ್ಲಿ ಎಳ್ನೀರು ಕುಡಿಯೋಣ ಬಾಸ್ ಅಂತೂ. ಕಾರ್ ವಾಶ್ ಆದ್ಮೇಲೆ ಒಂದು ಎಳ್ನೀರು ಪೀಕಣದು. ಇಲ್ಲಿ ಬ್ಲಡ್ ಬತ್ತಾಯ್ತಾ? ನಾಗರಬ್ಬು ಕೇಳ್ಬೇಕಂದ್ರೆ ಸ್ಪೆಷಲ್ ಅಂದ್ರೆ ನಮ್ಮಲ್ಲೆಲ್ಲ ಹಲಸಿನಕಾಯಿ, ಕೆತ್ತಳ್ಸಿನ್ಕಾಯಿ ಸಾಂಬಾರು, ಹಾಗೆ ಅನ್ನ, ಶಾವ್ಗೆ. ಸೊ ಈ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕೆತ್ತಳ್ಸಿನ್ಕಾಯಿ ಸಾಂಬಾರು ಅಂದರೆ ಹಳ್ಳಿ ಕಡೆ ಸೂಪರ್ಬಾಗಿ ಮಾಡ್ತಾರೆ. ನಮ್ಮಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈ ಕೆತ್ತಳ್ಸಿನ್ಕಾಯಿ ಸಾಂಬಾರು ಅವಾಗ ತಿಂದರೆ ಚೆನ್ನಾಗಿರಲ್ಲ. ಇನ್ನು ಬೆಳಗ್ಗೆ ತಿಂದರೆ ಹಾಗೆ ಅದರಲ್ಲಿ ಕಾಳುಗಳು, ಹಲಸಿನಕಾಯಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ ತಿಂತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಈ ಸಾಂಬಾರು. ಒಂದ್ಸಲ ಟ್ರೈ ಮಾಡಿ. ಹಳ್ಳೀಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಈ ಟೇಸ್ಟೇ ಬೇರೆ. ನೋಡಿ ದಿನ ಖಾರ ರುಬ್ಬ ಹಾಕಿಲ್ಲ. ಸೊ ನಮ್ಮಮ್ಮ ಇನ್ನ ಬೆಂದಿರೋದನ್ನೇ ತೋರಿಸ್ತಾ ಐತೆ ಯಾವ ಥರ ಬೆಂದಿದೆ ಅಂತ. ಹಾಗೆ ಇದು ಶಾವ್ಗೆ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದಾರೆ. ಹಾಗೆ ಇದು ಕಾಯಿ ಹಾಲು ಮಾಡ್ತಾರೆ ಅಲ್ವಾ ಶಾವ್ಗೆಗೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇವಾಗ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಸೊ ಹಂಗಾಗ್ಬಿಟ್ಟು ಎಲ್ಲ ಗ್ರೈಂಡ್ ಮಾಡ್ಕೊಬೇಕು ಅಂತ ಹಾಗೆ ಇಟ್ಟಿದ್ರು. ನಾನು ಹಾಗೆ ಸಹ ತೋರಿಸ್ತಾ ಇದ್ದೀನಿ. ಇದು ಸಾಂಬಾರ್ದು ಖಾರ ರುಬ್ಬಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಸೊ ಫೈನಲಿ ನಾನು ನಮ್ಮಪ್ಪ ಇಬ್ರು ಸೇರ್ಕೊಂಡು ಶಾವ್ಗೆನ ಒತ್ತಿದ್ವಿ. ಇದು ಶಾವ್ಗೆ ಹೋಳು ಅಂತೂ ತುಂಬಾ ಹಳೇ ಕಾಲದ್ದು ಶಾವ್ಗೆ ಹೋಳು ಅಂತ ಹೇಳ್ಬೋದು. ಇದು ನಮ್ಮ ಅಪ್ಪಾಜಿಯವ್ರ ಅಪ್ಪ ಇದ್ರಲ್ಲ, ಸೊ ಅವಾಗ ಮಾಡ್ಸಿದ್ದು ಶಾವ್ಗೆ ಹೋಳಂತೆ ಇದು. ನಮ್ಮಮ್ಮ ಅವ್ರ ನೆನಪಿಗೋಸ್ಕರ ಇದೇ ಶಾವ್ಗೆ ಹೋಳನ್ನ ಸಹ ಇಟ್ಕೊಂಡಿದ್ದಾರೆ. ಇವಾಗೆಲ್ಲ ಸ್ಟೀಲ್ದು ಅದು ಇದು ಮರದ್ದು ಬರುತ್ತೆ. ಬಟ್ ಈ ಹಳೇದು ನಮ್ಮ ತಾತನೇ ಮಾಡಿರೋದಂತೆ. ಸೊ ಹಂಗಾಗ್ಬಿಟ್ಟು ನಮ್ಮಮ್ಮ ಹಂಗೆ ಎತ್ತಿಟ್ಕೊಂಡಿದ್ರು. ನೋಡಿದ್ರಲ್ಲ ಎಷ್ಟು ಉದುದ್ರಾಗಿ ಬಂದಿದೆ ಶಾವ್ಗೆ ಅಂತ ಹೇಳ್ಬಿಟ್ಟು. ಈ ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ, ನಮ್ಮಮ್ಮ ಬಂದಾಗ ಪಕ್ಕಾ ಮಾಡಿಸ್ತೀನಿ. ಸೊ ನೋಡಿ, ನಾವು ಇದೇ ಥರ ನಾಗರಬ್ಬನ ಮಾಡೋದು. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಯಾಕಂದ್ರೆ ಅಲ್ಲಿ ಲೈಟ್ ಏನು ಇರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಫೈನಲಿ ಎಲ್ಲ ಪೂಜೆ ಆದ್ಮೇಲೆ ನಮ್ಮಮ್ಮ ಕಾಯಿ ಬಾಳೆಹಣ್ಣು ಎಲ್ಲ ತಕ್ಕೊಂತಿದ್ದಾರೆ. ಯಾಕಂದ್ರೆ ಅಲ್ಲಿ ಏನು ಸಹ ಬಿಡಬಾರ್ದು. ಯಾಕಂದ್ರೆ ಊರುಗಳ ಕಡೆ ಈ ನಾಯಿಗಳು ಬಂದ್ಬಿಟ್ಟು ಎಲ್ಲ ಅದನ್ನ ತಿಂದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ